ಅವರು ಶಾಕಿಂಗ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದೇ ಪ್ರಕರಣದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಬಿಜೆಪಿ ಕಾಲದಲ್ಲಿ ರೇಪ್ ಆಗಿರ್ಲಿಲ್ವಾ ಅಂತ ಹೇಳಿ ಮರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅತ್ಯಾಚಾರದಂತಹ ಗಂಭೀರ ಪ್ರಕರಣದಲ್ಲೂ ಕೂಡ ರಾಜಕೀಯವನ್ನ ಹುಡುಕೋ ಪ್ರಯತ್ನ ಮಾಡಿಬಿಟ್ರ ಸಿದ್ದರಾಮಯ್ಯನವರು. ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಬಿಜೆಪಿ ಅವಧಿಯಲ್ಲಿ ರೇಪ್ ಆಗಿರ್ಲಿಲ್ವಾ ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿ. ಅತ್ಯಾಚಾರ ಪ್ರಕರಣ ಆಗಬಾರದು, ಆದರೆ ಬಿಜೆಪಿ ಕಾಲದಲ್ಲಿ ಆಗಿರ್ಲಿಲ್ವಾ, ಈಗಾಗಿದೆ ಅನ್ನೋ ಆರೋಪ ಏನಿದೆ ಸೀರಿಯಸ್ ಆಗಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಸಮಾಜದಲ್ಲಿ ಸಮಾಜಘಾತಕರು ಇರ್ತಾರೆ, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಮಾತು. ಯಾವುದು ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ, ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಸರ್ಕಾರದಲ್ಲಿ ಯಾವುದು ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ, ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್. ರೇಪ್ ಅಂತ ಗಂಭೀರ ಪ್ರಕರಣ, ಇದರಲ್ಲೂ ರಾಜಕೀಯ ಬೇಕಾ? ಅದರಲ್ಲೂ ಸಿದ್ದರಾಮಯ್ಯನಂತ ಒಬ್ಬ ಹಿರಿಯ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ಕಾಲದಲ್ಲಿ ರೇಪ್ ಆಗಿರ್ಲಿಲ್ವಾ ಅನ್ನೋ ಪ್ರಶ್ನೆ. ಸ್ಮಿತಾ, ಇದು ನಿಜಕ್ಕೂ ಕೂಡ ದುರಂತದ ವಿಚಾರ ಮತ್ತು ಸೂಕ್ಷ್ಮ ವಿಚಾರ ಆಗಿರುವಂಥದ್ದು. ಇಂಥ ವಿಚಾರದಲ್ಲೂ ಕೂಡ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಯಾವುದೋ ಉದಾಹರಣೆ, ಈಗ ಯಾವುದೋ ಬೇರೆ ರಾಜಕೀಯ ಸಂಬಂಧಪಟ್ಟಂತೆ ಯಾವುದಾದ್ರೂ ಕೂಡ ಬೇರೆ ಪ್ರಕರಣದಾಗ ಅವ್ರ ಕಾಲದಲ್ಲೂ ಆಗಿರ್ಲಿಲ್ವಾ ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ರೇಪ್ ಅಂತ ವಿಚಾರದಲ್ಲಿ ಬಿಜೆಪಿ ಕಾಲದಲ್ಲೂ ಆಗಿರ್ಲಿಲ್ವಾ ಅಂದ್ರೆ ಅರ್ಥ ಏನಾಗದೆ ಅಂದ್ರೆ ಅವ್ರ ಕಾಲ ಕೂಡ ಆಗಿದೆ, ನಮ್ದು ಕೂಡ ಆಗಿದೆ ಸರಿ ಅಂತ ನಮ್ಮ ಕಾಲದಲ್ಲೂ ಅನ್ನೋಂಥದ್ದು ಅರ್ಥ. ಸೂಕ್ಷ್ಮ ವಿಚಾರ. ರೇಪ್ ಅನ್ನೋದು ಯಾವುದೇ ಕಾಲದಲ್ಲೂ ಕೂಡ ಆಗಬಾರ್ದು, ಆದರೆ ಇಂದಿನ ಸರ್ಕಾರದಲ್ಲಿ ಆಗಿದೆ, ಈಗಿನ ಸರ್ಕಾರದಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂದ್ರೆ ಮುಖ್ಯಮಂತ್ರಿ, ಅದು ಆಡಳಿತ ನಡೆಸುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಡೋ ಮೂಲಕ ಈ ಒಂದು ಪ್ರಕರಣವನ್ನು ಹಗುರವಾಗಿ ತೆಗೆದುಕೊಂಡಿದ್ದಾರಾ ಅನ್ನುವಂಥದ್ದು. ಮತ್ತು ಏನು ಸಂದೇಶ ಕೊಡ್ತಾರೆ? ರಾಜಕೀಯ ಈ ವಿಚಾರದಲ್ಲಿ ಬೆರೆಸುವಂಥದ್ದೇನಿದೆ ಅದು ಮಹಾ ಅಪರಾಧ ಮತ್ತು ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ಕೊಡೋಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನ, ರೇಪ್ ವಿಚಾರವನ್ನ ಎಲ್ಲರೂ ಕೂಡ ಖಂಡಿಸಬೇಕು, ಅದಕ್ಕೆ ಉಗ್ರ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಕೂಡ ಅವರು ಪ್ರತಿಕ್ರಿಯೆ ಕೊಡಬೇಕು. ಆದರೆ ಸಮಾಜ ತಲೆ ತಗ್ಗಿಸುವಂತ ಪ್ರಕರಣ ಇದಾಗಿರುವಂಥದ್ದು. ಪದೇ ಪದೇ ದರೋಡೆ, ರಾಬ್ರಿ ಇವೆಲ್ಲ ಆಗುತ್ತಂತ ಇಂಥ ಘಟನೆಗಳಲ್ಲಿ ಈಗ ರೇಪ್ ಆಗಿರುವಂಥದ್ದು. ಇಡೀ ಸಮಾಜ, ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಇಂಥ ಸಂದರ್ಭದಲ್ಲಿ ಏನು ಸಂದೇಶ ಕೊಡಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳು? ಅದನ್ನು ಬಿಟ್ಟು ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿಲ್ವಾ ಅಂತಂದ್ರೆ ಅದಾಗ ಅರ್ಥ ಏನು? ಹಂಗಾದ್ರೆ ಬಿಜೆಪಿ ಸರ್ಕಾರದಲ್ಲಿ ಆಗಿದೆ, ಅದು ನಮ್ಮ ಸರ್ಕಾರದಲ್ಲಿ ಆಗಿದ್ರು ಏನು ಮಾಫ್ ಮಾಡ್ಬೇಕಂತ ಅರ್ಥನಾ? ಅದು ಈ ರೀತಿ ಹೇಳಿಕೆ ಕೊಡುವ ಮೂಲಕ ಈ ಪ್ರಕರಣ ಅಗ್ರವಾಗಿ ತೆಗೆದುಕೊಂಡಿದ್ದಾರಾ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಆಕ್ರೋಶ ಮತ್ತು ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಅವರು ಶಾಕಿಂಗ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದೇ ಪ್ರಕರಣದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಬಿಜೆಪಿ ಕಾಲದಲ್ಲಿ ರೇಪ್ ಆಗಿರ್ಲಿಲ್ವಾ ಅಂತ ಹೇಳಿ ಮರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅತ್ಯಾಚಾರದಂತಹ ಗಂಭೀರ ಪ್ರಕರಣದಲ್ಲೂ ಕೂಡ ರಾಜಕೀಯವನ್ನ ಹುಡುಕೋ ಪ್ರಯತ್ನ ಮಾಡಿಬಿಟ್ರ ಸಿದ್ದರಾಮಯ್ಯನವರು. ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಬಿಜೆಪಿ ಅವಧಿಯಲ್ಲಿ ರೇಪ್ ಆಗಿರ್ಲಿಲ್ವಾ ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿ. ಅತ್ಯಾಚಾರ ಪ್ರಕರಣ ಆಗಬಾರದು, ಆದರೆ ಬಿಜೆಪಿ ಕಾಲದಲ್ಲಿ ಆಗಿರ್ಲಿಲ್ವಾ, ಈಗಾಗಿದೆ ಅನ್ನೋ ಆರೋಪ ಏನಿದೆ ಸೀರಿಯಸ್ ಆಗಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಸಮಾಜದಲ್ಲಿ ಸಮಾಜಘಾತಕರು ಇರ್ತಾರೆ, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಮಾತು. ಯಾವುದು ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ, ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಸರ್ಕಾರದಲ್ಲಿ ಯಾವುದು ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ, ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್. ರೇಪ್ ಅಂತ ಗಂಭೀರ ಪ್ರಕರಣ, ಇದರಲ್ಲೂ ರಾಜಕೀಯ ಬೇಕಾ? ಅದರಲ್ಲೂ ಸಿದ್ದರಾಮಯ್ಯನಂತ ಒಬ್ಬ ಹಿರಿಯ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ಕಾಲದಲ್ಲಿ ರೇಪ್ ಆಗಿರಲಿಲ್ವಾ ಅನ್ನೋ ಪ್ರಶ್ನೆ.
ಸ್ಮಿತಾ, ಇದು ನಿಜಕ್ಕೂ ಕೂಡ ದುರಂತದ ವಿಚಾರ ಮತ್ತು ಸೂಕ್ಷ್ಮ ವಿಚಾರ ಆಗಿರುವಂಥದ್ದು. ಇಂಥ ವಿಚಾರದಲ್ಲೂ ಕೂಡ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಯಾವುದೋ ಉದಾಹರಣೆ, ಈಗ ಯಾವುದೋ ಬೇರೆ ರಾಜಕೀಯ ಸಂಬಂಧಪಟ್ಟಂತೆ ಯಾವುದಾದ್ರೂ ಕೂಡ ಬೇರೆ ಪ್ರಕರಣದಾಗ ಅವ್ರ ಕಾಲದಲ್ಲೂ ಆಗಿರ್ಲಿಲ್ವಾ ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ರೇಪ್ ಅಂತ ವಿಚಾರದಲ್ಲಿ ಬಿಜೆಪಿ ಕಾಲದಲ್ಲೂ ಆಗಿರ್ಲಿಲ್ವಾ ಅಂದ್ರೆ ಅರ್ಥ ಏನಂಗಾದ್ರೆ ಅಂದ್ರೆ ಅವ್ರ ಕಾಲ ಕೂಡ ಆಗಿದೆ, ನಮ್ದು ಕೂಡ ಆಗಿದೆ ಸರಿ ಅಂತ ನಮ್ಮ ಕಾಲದಲ್ಲೂ ಅನ್ನೋಂಥದ್ದು ಅರ್ಥ. ಸೂಕ್ಷ್ಮ ವಿಚಾರ, ರೇಪ್ ಅನ್ನೋದು ಯಾವುದೇ ಕಾಲದಲ್ಲೂ ಕೂಡ ಆಗಬಾರ್ದು. ಆದರೆ ಇಂದಿನ ಸರ್ಕಾರದಲ್ಲಿ ಆಗಿದೆ, ಈಗಿನ ಸರ್ಕಾರದಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂದ್ರೆ ಮುಖ್ಯಮಂತ್ರಿ, ಅದು ಆಡಳಿತ ನಡೆಸುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಡೋ ಮೂಲಕ ಈ ಒಂದು ಪ್ರಕರಣವನ್ನು ಹಗುರವಾಗಿ ತೆಗೆದುಕೊಂಡಿದ್ದಾರಾ ಅನ್ನುವಂಥದ್ದು. ಮತ್ತೆ ಏನು ಸಂದೇಶ ಕೊಡ್ತಾರೆ? ರಾಜಕೀಯ ಈ ವಿಚಾರದಲ್ಲಿ ಬೆರೆಸುವಂಥದ್ದೇನಿದೆ ಅದು ಮಹಾ ಅಪರಾಧ ಮತ್ತು ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ಕೊಡೋಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನ, ರೇಪ್ ವಿಚಾರವನ್ನ ಎಲ್ಲರೂ ಕೂಡ ಖಂಡಿಸಬೇಕು, ಅದಕ್ಕೆ ಉಗ್ರ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಕೂಡ ಅವರು ಪ್ರತಿಕ್ರಿಯೆ ಕೊಡಬೇಕು. ಆದರೆ ಸಮಾಜ ತಲೆ ತಗ್ಗಿಸುವಂತ ಪ್ರಕರಣ ಇದಾಗಿರುವಂಥದ್ದು. ಪದೇ ಪದೇ ದರೋಡೆ, ರಾಬ್ರಿ ಇವೆಲ್ಲ ಆಗುತ್ತಂತ ಇಂಥ ಘಟನೆಗಳಲ್ಲಿ ಈಗ ರೇಪ್ ಆಗಿರುವಂಥದ್ದು. ಇಡೀ ಸಮಾಜ, ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಇಂಥ ಸಂದರ್ಭದಲ್ಲಿ ಏನು ಸಂದೇಶ ಕೊಡಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳು? ಅದನ್ನು ಬಿಟ್ಟು ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿಲ್ವಾ ಅಂತಂದ್ರೆ ಅದಾಗ ಅರ್ಥ ಏನು? ಹಂಗಾದ್ರೆ ಬಿಜೆಪಿ ಸರ್ಕಾರದಲ್ಲಿ ಆಗಿದೆ, ಅದು ನಮ್ಮ ಸರ್ಕಾರದಲ್ಲಿ ಆಗಿದ್ರು ಏನು ಮಾಫ್ ಮಾಡ್ಬೇಕಂತ ಅರ್ಥನಾ? ಅದು ಈ ರೀತಿ ಹೇಳಿಕೆ ಕೊಡುವ ಮೂಲಕ ಈ ಪ್ರಕರಣ ಅಗ್ರವಾಗಿ ತೆಗೆದುಕೊಂಡಿದ್ದಾರಾ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಆಕ್ರೋಶ ಮತ್ತು ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಅವರು ಶಾಕಿಂಗ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ರೇಪ್ ಪ್ರಕರಣದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಬಿಜೆಪಿ ಕಾಲದಲ್ಲಿ ರೇಪ್ ಆಗಿರ್ಲಿಲ್ವಾ ಅಂತ ಹೇಳಿ ಮರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅತ್ಯಾಚಾರದಂತಹ ಗಂಭೀರ ಪ್ರಕರಣದಲ್ಲೂ ಕೂಡ ರಾಜಕೀಯವನ್ನ ಹುಡುಕೋ ಪ್ರಯತ್ನ ಮಾಡಿಬಿಟ್ರ ಸಿದ್ದರಾಮಯ್ಯನವರು. ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ಗೆ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಬಿಜೆಪಿ ಅವಧಿಯಲ್ಲಿ ರೇಪ್ ಆಗಿರ್ಲಿಲ್ವಾ ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿ. ಅತ್ಯಾಚಾರ ಪ್ರಕರಣ ಆಗಬಾರ್ದು, ಆದರೆ ಬಿಜೆಪಿ ಕಾಲದಲ್ಲಿ ಆಗಿರ್ಲಿಲ್ವಾ, ಈಗಾಗಿದೆ ಅನ್ನೋ ಆರೋಪ ಏನಿದೆ ಸೀರಿಯಸ್ ಆಗಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಸಮಾಜದಲ್ಲಿ ಸಮಾಜಘಾತಕರು ಇರ್ತಾರೆ, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಮಾತು. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ, ಅವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತೀವಿ. ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ, ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ, ಅವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತೀವಿ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ರೇಪ್ ಅಂತ ಗಂಭೀರ ಪ್ರಕರಣ, ಇದರಲ್ಲೂ ರಾಜಕೀಯ ಬೇಕಾ? ಅದರಲ್ಲೂ ಸಿದ್ದರಾಮಯ್ಯನಂತ ಒಬ್ಬ ಹಿರಿಯ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ಕಾಲದಲ್ಲಿ ರೇಪ್ ಆಗಿರ್ಲಿಲ್ವಾ ಅನ್ನೋ ಪ್ರಶ್ನೆ. ಸ್ಮಿತಾ, ಇದು ನಿಜಕ್ಕೂ ಕೂಡ ದುರಂತದ ವಿಚಾರ ಮತ್ತು ಸೂಕ್ಷ್ಮ ವಿಚಾರ ಆಗಿರುವಂಥದ್ದು. ಇಂಥ ವಿಚಾರದಲ್ಲೂ ಕೂಡ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಯಾವುದೋ ಉದಾಹರಣೆ, ಈಗ ಯಾವುದೋ ಬೇರೆ ರಾಜಕೀಯ ಸಂಬಂಧಪಟ್ಟಂತೆ ಯಾವುದಾದ್ರೂ ಕೂಡ ಬೇರೆ ಪ್ರಕರಣದಾಗ ಅವ್ರ ಕಾಲದಲ್ಲೂ ಆಗಿರ್ಲಿಲ್ವಾ ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ರೇಪ್ ಅಂತ ವಿಚಾರದಲ್ಲಿ ಬಿಜೆಪಿ ಕಾಲದಲ್ಲೂ ಆಗಿರ್ಲಿಲ್ವಾ ಅಂದ್ರೆ ಅರ್ಥ ಏನಂಗಾದ್ರೆ ಅಂದ್ರೆ ಅವ್ರ ಕಾಲ ಕೂಡ ಆಗಿದೆ, ನಮ್ದು ಕೂಡ ಆಗಿದೆ ಸರಿ ಅಂತ ನಮ್ಮ ಕಾಲದಲ್ಲೂ ಅನ್ನೋಂಥದ್ದು ಅರ್ಥ. ಸೂಕ್ಷ್ಮ ವಿಚಾರ, ರೇಪ್ ಅನ್ನೋದು ಯಾವುದೇ ಕಾಲದಲ್ಲೂ ಕೂಡ ಆಗಬಾರ್ದು. ಆದರೆ ಇಂದಿನ ಸರ್ಕಾರದಲ್ಲಿ ಆಗಿದೆ, ಈಗಿನ ಸರ್ಕಾರದಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂದ್ರೆ ಮುಖ್ಯಮಂತ್ರಿ, ಅದು ಆಡಳಿತ ನಡೆಸುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಡೋ ಮೂಲಕ ಈ ಒಂದು ಪ್ರಕರಣವನ್ನು ಹಗುರವಾಗಿ ತೆಗೆದುಕೊಂಡಿದ್ದಾರಾ ಅನ್ನುವಂಥದ್ದು. ಮತ್ತೆ ಏನು ಸಂದೇಶ ಕೊಡ್ತಾರೆ? ರಾಜಕೀಯ ಈ ವಿಚಾರದಲ್ಲಿ ಬೆರೆಸುವಂಥದ್ದೇನಿದೆ ಅದು ಮಹಾ ಅಪರಾಧ ಮತ್ತು ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ಕೊಡೋಕೆ ಸಾಧ್ಯ ಇಲ್ಲ. ಈ ವಿಚಾರವನ್ನ, ರೇಪ್ ವಿಚಾರವನ್ನ ಎಲ್ಲರೂ ಕೂಡ ಖಂಡಿಸಬೇಕು, ಅದಕ್ಕೆ ಉಗ್ರ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಕೂಡ ಅವರು ಪ್ರತಿಕ್ರಿಯೆ ಕೊಡಬೇಕು. ಆದರೆ ಸಮಾಜ ತಲೆ ತಗ್ಗಿಸುವಂತ ಪ್ರಕರಣ ಇದಾಗಿರುವಂಥದ್ದು. ಪದೇ ಪದೇ ದರೋಡೆ, ರಾಬ್ರಿ ಇವೆಲ್ಲ ಆಗುತ್ತಂತ ಇಂಥ ಘಟನೆಗಳಲ್ಲಿ ಈಗ ರೇಪ್ ಆಗಿರುವಂಥದ್ದು. ಇಡೀ ಸಮಾಜ, ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಇಂಥ ಸಂದರ್ಭದಲ್ಲಿ ಏನು ಸಂದೇಶ ಕೊಡಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳು? ಅದನ್ನು ಬಿಟ್ಟು ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಿಲ್ವಾ ಅಂತಂದ್ರೆ ಅದಾಗ ಅರ್ಥ ಏನು? ಹಂಗಾದ್ರೆ ಬಿಜೆಪಿ ಸರ್ಕಾರದಲ್ಲಿ ಆಗಿದೆ, ಅದು ನಮ್ಮ ಸರ್ಕಾರದಲ್ಲಿ ಆಗಿದ್ರು ಏನು ಮಾಫ್ ಮಾಡ್ಬೇಕಂತ ಅರ್ಥನಾ? ಅದು ಈ ರೀತಿ ಹೇಳಿಕೆ ಕೊಡುವ ಮೂಲಕ ಈ ಪ್ರಕರಣ ಅಗ್ರವಾಗಿ ತೆಗೆದುಕೊಂಡಿದ್ದಾರಾ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಆಕ್ರೋಶ ಮತ್ತು ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ.